ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದು ಶನಿವಾರ ಮತ್ತು ಭಾನುವಾರದ ಲಾಗ್. ಇದು ಬೆಳಗಿಂದ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ, ಬೆಳಗಿಂದ ಸಂಜೆವರೆಗೂ ಏನೇನು ಕೆಲಸ ಮಾಡ್ತೀನಿ ಅಂದ್ಬಿಟ್ಟು ನೋಡೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅಂತ ಹೇಳ್ತಾ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡಿ, ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಬೆಳಗ್ಗೆ ಎದ್ದು ನೆಲ ಎಲ್ಲ ಅಡುಗೆ ಕೆಲಸ ಎಲ್ಲ ಮುಗಿಸಿ ನೋಡಿ ನೆಲ ಎಲ್ಲ ಒರೆಸಿದ್ದೀನಿ. ನೋಡಿ ಫ್ರೆಂಡ್ಸ್, ಒರೆಸ್ದಾಗ ಈ ಥರ ಇರುತ್ತೆ ನೋಡಿ. ಒರೆಸಿದ್ದೀನಿ, ಫ್ಯಾನ್ ಹಾಕಿದ್ದೀನಿ ಆರ್ಕಂಡ್ಲಿ ಅಂತ ಹೇಳ್ಬಿಟ್ಟು ಒರೆಸಿ. ಅದು ಬೇರೆ ನಮ್ಮ ಕಡೆ ಸಿಕ್ಕಾಪಟ್ಟೆ ಮೋಡ, ಬಿಸಿಲೇ ಇರಲಿಲ್ಲ ಫ್ರೆಂಡ್ಸ್. ಇದರಲ್ಲೂ ನೆಲ ಒರೆಸಿದ್ರೆ ಬೇಗ ಆರ್ಕೊಳ್ಳಲ್ಲ, ಒಂಥರ ತ್ಯಾವುಸ್ಕೊಂಡಂಗೆ ಆಗಿರುತ್ತೆ ನೋಡಿ. ಅಡುಗೆ ಮನೆ ಇನ್ನೂ ಆರೇ ಇಲ್ಲ ನೋಡಿ, ಒರೆಸಿದ್ದೀನಿ. ಈ ಬಿಸಿಲಿದ್ರೆ ಚೆನ್ನಾಗಿ ಒಣಗುತ್ತೆ ಫ್ರೆಂಡ್ಸ್, ಬಿಸಿಲಿಲ್ಲ ಅಂದರೆ ಚೆನ್ನಾಗಿ ಆರ್ಕೊಳ್ಳಲ್ಲ ನೆಲ. ಆಮೇಲೆ ನೆಲ ಎಲ್ಲ ಒರೆಸಿ ಸ್ವಲ್ಪ ಪಾತ್ರೆ ಇದ್ದು ಪಾತ್ರೆ ಎಲ್ಲ ತೊಳೆದು ಎತ್ಕೊಂಬಂದು ಇಟ್ಟಿದ್ದೀನಿ ನೋಡಿ. ಸ್ವಲ್ಪ ಜಾಸ್ತಿ ಇದ್ದವು ಫ್ರೆಂಡ್ಸ್, ಅದಕ್ಕೆ ಆಚೆನೇ ತೊಳ್ಕೊಂಬಂದು ನೋಡಿ ದೇವ್ರ ಸಾಮಾನು ತೊಳೆದಿದ್ದೀನಿ. ನಾನು ದೇವ್ರ ಸಾಮಾನು ಹುಣಸೆಹಣ್ಣು ಹಾಗೂ ಸಬೀನ ಪುಡಿಯಲ್ಲೇ ಬೆಳಗೋದು ನೋಡಿ. ಅದರಲ್ಲಿ ಬೆಳಗಿದ್ರೂ ಎಷ್ಟು ಚೆನ್ನಾಗಿ ಕಾಣಿಸ್ತಿವೆ ನೋಡಿ. ಕೆಲವರು ಏನೇನೋ ಪತಂಜಲಿ ಏನೇನೋ ಹಾಕ್ತಾರೆ, ನಾವೇನು ಹಾಕಲ್ಲ. ಹುಣಸೆಹಣ್ಣು ಸಬೀನ ಪುಡಿಯಾಗಿ ಬೆಳಗ್ತೀನಿ ನಾನು ನೋಡಿ. ಬೆಳಗ್ಗೆ ಫ್ರೆಶ್ ಅಪ್ ಆಗಿ ಬಂದೆ, ದೇವ್ರ ಮನೆಯಲ್ಲ ಕ್ಲೀನ್ ಮಾಡಿ ನೋಡಿ ದೇವ್ರಿಗೆ ದೀಪ ಹಚ್ಚುತ್ತಾ ಇದ್ದೀನಿ ನೋಡಿ. ಹಚ್ತಾ ಇದ್ದೀನಿ ಫ್ರೆಂಡ್ಸ್. ನಾವು ಶನಿವಾರ ಮಂಗಳವಾರ ವಾರ ಮಾಡ್ತೀನಿ. ಒಂದು ವಾರ ಬೆಳಗ್ತೀನಿ, ಇನ್ನೊಂದು ವಾರ ಬೆಳಗಲ್ಲ. ಈ ವಾರ ಬೆಳಗಿದ್ದೀನಿ, ಮುಂದಿನ ವಾರ ಬೆಳಗಲ್ಲ. ಎಲ್ಲ ನೀಟಾಗಿ ಬೆಳಗಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಒರೆಸಿ ಫ್ರೆಶ್ ಅಪ್ ಆಗಿ ಬಂದು ನೋಡಿ ದೀಪ ಹಚ್ಚಿ ಇವಾಗ ಕಡ್ಡಿ ಹಚ್ತಾ ಇದ್ದೀನಿ ಪೂಜೆ ಮಾಡೋಕ್ಕೆ ನೋಡಿ. ಕಡ್ಡಿ ಹಚ್ಕೊತಾ ಇದ್ದೀನಿ. ಮಾಡದಲ್ಲಿ ಕಡ್ಡಿನೂ ನೆಟ್ಟಿಗೆ ಹತ್ಕೊಳಲ್ಲ ನೋಡಿ. ಇವಾಗ ಪೂಜೆ ಮಾಡ್ತಾ ಇದ್ದೀನಿ. ಈ ಮಾಡದಲ್ಲಿ ನೀರೂ ಬೇಗ ಕಾಯಲಿಲ್ಲ ಫ್ರೆಂಡ್ಸ್, ಲೇಟ್ ಆಯಿತು ನೀರು ಕಾಯೋಕ್ಕೆ. ಮಾಡದಲ್ಲಿ ಬೇಗ ನೀರು ಕಾಯಲ್ಲ. ಈ ಬಿಸಿಲು ಹೊಡೆದ್ರೆ ಬೇಗ ಕಾಯ್ದು ಬಿಡ್ತವೆ. ಹಂಗೂ ಅರ್ಧ ಗಂಟೆ ಬಿಟ್ಟು ನೀರು ಕಾಯಿಸಿ ಹೊತ್ತಂಗೆ ಕಾಯಿಸಿ ತಣ್ಣೀರು ಬಿಟ್ಕೊತೀನಿ. ಹಂಗೆ ಬಿಟ್ಟು ಕಾಯಿಸಿದ್ರೂ ಬೇಗ ಕಾಯಲೇ ಇಲ್ಲ. ಈ ಥರ ಮೋಡ ಇದ್ದರೆ ಬೇಗ ಕಾಯಲ್ಲ ಫ್ರೆಂಡ್ಸ್ ನೀರು. ಸೋಲಾರ್ ಇರೋರಿಗಂತೂ ಸಿಕ್ಕಾಪಟ್ಟೆ ಹಿಂಸೆ. ನಮ್ಮದಂತೂ ಹಂಡೆ ಒಲೆ ಇದೆ, ನಾವು ಹೆಂಗೋ ಕಾಸು ಇಕ್ಕೊಂತೀವಿ ಕಷ್ಟನೋ ಸುಖನೋ. ಕೆಲವರು ಸೋಲಾರ್ ಇರೋರು ಬಿಸಿಲು ಹೊಡೆದ್ರೆ ಮಾತ್ರ ನೀರು ಕಾಯೋದು, ಇಲ್ಲಾಂದರೆ ಕಾಯೋದೇ ಇಲ್ಲ ನೋಡಿ. ಪೂಜೆ ಮಾಡಿ ಇವಾಗ ಮೇಲೆ ನನಗೆ ಹೂವು ಹಾಕೋಕ್ಕೆ ಎಟ್ಕಲ್ಲ ಫ್ರೆಂಡ್ಸ್. ಮೇಲೆ ದೇವ್ರುಗಳ್ಗೆ ಅದು ನಮ್ಮ ಮನೆಯವರೇ ಬರಬೇಕು ಹೂವು ಹಾಕೋಕ್ಕೆ, ಹೂವು ಇಡೋಕ್ಕೆ ಎಲ್ಲ. ನಮ್ಮದ್ರಾಗೆ ಸ್ವಲ್ಪ ಒಂದೆರಡು ಗಿಡ ಹಾಕ್ಕೊಂಡಿದ್ದೀನಿ, ಅದರಲ್ಲೇ ದಾಸವಾಳ ಹೂವು ಬಿಟ್ಟಿದ್ದು, ಅದನ್ನೇ ತಗೊಂಬಂದು ಇಡ್ತೀನಿ ವಾರಕ್ಕೂ ನೋಡಿ. ತಂದಿಟ್ಟು ಅದು ನಮ್ಮ ಮಾವರಪ್ಪ ಅವ್ರಿಗೆ ಪೂಜೆ ಮಾಡಿ ಬಾಗಿಲಿಗೆ ಪೂಜೆ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್. ನಮ್ಮ ಅತ್ತೆಗೆ ಪೂಜೆ ಮಾಡಿ ಬಾಗಿಲಿಗೆ ಪೂಜೆ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್. ನಮ್ಮ ಮನೆ ಹತ್ರ ಒಂದು ಬಿಳಿ ಎಕ್ಕದ ಗಿಡ ಹತ್ಕೊಂಡಿತ್ತು. ಅದು ಕಿತ್ತಾಕೋದು ನನಗೆ ಯಾಕೋ ಇಷ್ಟ ಆಗಲಿಲ್ಲ. ಅದು ಅಲ್ಲೇ ಇರಲಿ ಅಂತ ಹೇಳ್ಬಿಟ್ಟು ನೋಡಿ ಅದಕ್ಕೂ ಪೂಜೆ ಮಾಡ್ತಾಯಿದ್ದೀನಿ. ನಮ್ಮ ಮಾವ ಅದನ್ನು ಕೀಳಿಸ್ಬಿಟ್ಟು ಬೇರೆ ಕಡೆ ಉಣಿಸ್ಬಿಟ್ರು. ಇವಾಗ ಅಲ್ಲಿಲ್ಲ ಇದು ಅದು ನೋಡಿ. ಇವಾಗ ಒಳಗಡೆ ಬಂದು ಕಡ್ಡಿ ಎಲ್ಲ ಚುಚ್ಚಿ ನಮ್ಮ ಮನೆಗೆ ಕರ್ಪೂರ ಖಾಲಿ ಆಗ್ಬಿಟ್ಟಿತ್ತು, ಅದಕ್ಕೆ ಸಾಂಬ್ರಾಣಿ ತಗೊಂಡು ಅದ್ರಾಗೇ ಪೂಜೆ ಮಾಡ್ತಾಯಿದ್ದೀನಿ ನೋಡಿ. ತಂದಿರಲಿಲ್ಲ, ಖಾಲಿ ಆಗ್ಬಿಟ್ಟಿತ್ತು ನೋಡಿ, ಅದ್ರಾಗೆ ಮಾಡ್ತಾಯಿದ್ದೀನಿ. ಯಾವ್ದ್ರಾಗ ಮಾಡಿದ್ರೂ ದೇವರು ಒಪ್ಕೊತಾನೆ. ಮನಸ್ಸೊಂದು ಶುದ್ಧವಾಗಿರ್ಬೇಕಷ್ಟೇ ಫ್ರೆಂಡ್ಸ್ ನೋಡಿ. ಮಾಡ್ತಾಯಿದ್ದೀನಿ ಪೂಜೆ. ದೇವರು ನಮ್ಮ ಕಡೆಗಿದ್ದರೆ ಯಾರೇನೂ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್. ಅದೇ ತುಳಿಯೋಕ್ಕೆ 1000 ಜನ ಇದ್ದರೂ
ಕಾಪಾಡೋಕ್ಕೆ ದೇವರೊಬ್ಬ ಇರ್ತಾನೆ ಅಷ್ಟೇ ನಾನು ಕೇಳ್ಕೊಳೋದು. ನೋಡಿ ವಾರ ಎಲ್ಲ ಆಯಿತು, ಪೂಜೆ ಎಲ್ಲ ಮಾಡ್ದೋ ಎಲ್ಲ ಮುಗಿಸಿ ಒಂದು ಗೃಹ ಪ್ರವೇಶ ಇತ್ತು, ಅಲ್ಲಿಗೆ ಹೊರ್ಟು ಬರೋಣ ಅಂತ ಹೇಳ್ಬಿಟ್ಟು ಹೋಗ್ತಾಯಿದ್ದೀವಿ. ನಾನು ನಮ್ಮ ಮನೆ ಹತ್ರ ಒಬ್ಬ ಅಕ್ಕ ಬಂದಿದ್ದರು. ಅಕ್ಕ, ನನ್ನ ಮಗಳು 3 ಜನನೂ ಹೋಗ್ತಾಯಿದ್ದೀವಿ ನೋಡಿ. ಇಲ್ಲೇ ನಮ್ಮ ಮನೆಯಿಂದ ಒಂದು 3 ಕಿಲೋಮೀಟ್ರ್ ಆಗುತ್ತೆ ನಮ್ಮೂರಿಂದ. ಬನ್ನಿ ಅಂತೇಳಿ ಗೃಹ ಪ್ರವೇಶದ ಕಾರ್ಡ್ ಕೊಟ್ಟಿದ್ದರು. ಅದಕ್ಕೆ ಹೊರ್ಟು ಬರೋಣ ಅಂತ ಹೇಳ್ಬಿಟ್ಟು, ಹೋಗೋದು ಬೇಡ ಅಂತ ಸುಮ್ಮನಾಗ್ಬಿಟ್ಟಿದ್ದೆ. ಆ ಅಕ್ಕ ಬರ್ತೀನಿ ಅಂತ ಹೇಳಿದ್ರು. ಅದಕ್ಕೆ ಇನ್ನೇನು ಆ ಅಕ್ಕ ಬರ್ತಾರಲ್ಲ ಅಂತ ಹೇಳ್ಬಿಟ್ಟು ಇಬ್ಬರು ಜೊತೆಗೆ ನೋಡಿ ಫ್ರೆಂಡ್ಸು ಸಖತ್ತಾಗಿ ಮಾಡಿಸಿದ್ರು. ಪೂಜೆ ಎಲ್ಲ ಚೆನ್ನಾಗಿ ಮಾಡಿಸಿದ್ರು. ವೆಂಕಟೇಶ್ವರ ಸ್ವಾಮಿ ಎಲ್ಲ ದೇವರು ಕರ್ಕೊಂಬಂದವ್ರೆ, 2 ದೇವರು ಚೆನ್ನಾಗಿ ಮಾಡಿಸೋರೆ. ಮನೆಯೂ ಚೆನ್ನಾಗಿ ಕಟ್ಸೋರೆ ಫ್ರೆಂಡ್ಸ್. ಅವರು ನಮ್ಮ ಮನೆಯವರು ಹೋಗ್ತಾರಲ್ಲ, ಅಲ್ಲೇ ಕೆಲ್ಸಕ್ಕೆ ಹೋಗೋದು. ನೋಡಿ ಚೆನ್ನಾಗಿ ಮಾಡವ್ರೆ, ಚೆನ್ನಾಗಿ ಕಟ್ಸವ್ರೆ. ಇಷ್ಟ ಆಯಿತು. ಗೊಂಬೆಗಳೆಲ್ಲ ಕೂರಿಸಿ ನೋಡಿ, ಗೊಂಬೆಗಳೆಲ್ಲ ಕೂರಿಸಿ ಆಮೇಲೆ ಹಾಲುಕ್ಸಿ, ಆಮೇಲೆ ಇಲ್ಲೇನು ಲಕ್ಷ್ಮೀನ ಕಮಲದಾಗೆ ಲಕ್ಷ್ಮೀನ ಕೂರ್ಸೋರು ನೋಡಿ ಫ್ರೆಂಡ್ಸ್. ಇಲ್ಲಿ ರಾಗಿ ಕಲ್ಲು, ಅಕ್ಕಿ, ಉಪ್ಪು ಏನೇನೋ ಇಟ್ಟವ್ರು ನೋಡಿ. ಒಟ್ಟಿನಲ್ಲಿ ತುಂಬ ಚೆನ್ನಾಗಿ ಮಾಡಿದರು ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.